ರವಿವಾರ ಬೆಳ್ಮಣ್ ಬಸ್ ನಿಲ್ದಾಣದ ಹತ್ತಿರ ಸೂರಜ್ ಹಿಲ್ಸ್ ಕಟ್ಟಡದಲ್ಲಿ ಬೆಳ್ಮಣ್ ಕುಂಭನಿಧಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಉದ್ಘಾಟನೆ ನೆರವೇರಿಸಲಾಯಿತು. ಶ್ರೀಧಾಮ ಮಾಣಿಲದ ಪರಮಹಂಸ ಶ್ರೀ ಮೋಹನದಾಸ ಸ್ವಾಮೀಜಿ ಉದ್ಘಾಟನೆ ನೆರವೇರಿಸಿದರು. ಬೆಳ್ಮಣ್ ಶ್ರೀ ದುರ್ಗಾ ಪರಮೇಶ್ವರಿ ದೇಗುಲದ ಆಡಳಿತ ಮುಕ್ತೇಸರ ಬಿ ವಿಘ್ನೇಶ್ ಭಟ್ ಭದ್ರತಾ ಕೊಠಡಿಯನ್ನು ಉದ್ಘಾಟಿಸಿದರು. ಬೆಳ್ಮಣ್ ಸಂತ ಜೋಸೆಫರ ದೇವಾಲಯದ ಪ್ರಧಾನ ಧರ್ಮಗುರು ರೆವರೆಂಡ್ ಫಾದರ್ ಪೆಡ್ರಿಕ್ ಮಸ್ಕರೆನ್ಯಸ್ ಗಣಕಯಂತ್ರ ವ್ಯವಸ್ಥೆಯನ್ನು ಉದ್ಘಾಟಿಸಿದರು. ನಂತರ ನಡೆದ ಸಭಾ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸಂಗೀತ ಕುಲಾಲ್ ಸ್ವಾಗತಿಸಿದರು. ಆಶೀರ್ವಚನವಿತ್ತ ಮಾಣಿಲ ಶ್ರೀಗಳು, ನಾವು ಇತರರನ್ನು ಪ್ರೀತಿಸಿದಾಗ ಇತರರು ನಮ್ಮನ್ನು ಪ್ರೀತಿಸುತ್ತಾರೆ. ನಾವು ಒಳ್ಳೆಯ ಕೆಲಸ ಮಾಡಿದರೆ ಮಾತ್ರ ನಮ್ಮ ಹೆಸರು ಶಾಶ್ವತವಾಗಿ ಉಳಿಯುತ್ತದೆ ಎಂದರು. ಇನ್ನು ನಮ್ಮ ದೇಶ ಆರ್ಥಿಕ ಸುವ್ಯವಸ್ಥೆಡು ಭಾರಿಯಾತ ಪ್ರಗತಿ ಇಟ್ಟಿತ್ತಂಡಲ್ಲ. ನನ್ನಾತು ಜನ ಬಡವೇರು, ಮಧ್ಯಮ ವರ್ಗದ ಕುಲು, ಹಳ್ಳಿದ ಎಲ್ಲೆಲ್ಲೇ ಕೃಷಿಕರು, ಎಲ್ಲೆಲ್ಲಿ ಉದ್ಯೋಗಸ್ಥರು ಇನ್ನೇಕ್ಲ ಸಂಕಟಡುಲ್ಲೆ. ನಮ್ಮ ಹಿರಿಯರಾಯಿನ ಇಂಚಿನ ಅಮ್ಮೆಂಬಳ ಬಾಳಪ್ಪೇರು ಸ್ವಾತಂತ್ರ್ಯ ಹೋರಾಟಗಾರರು ಆದಿತ್ತದು ಎಂಗಳ ಬಂಟ್ವಾಳ ಕಾಲು ಕೊಡು ಕರಿನ ಒಂಜಿ 35-40 ವರ್ಷದ ದುಂಬೆ ಒಂಜಿ ಸಮಾಜ ಸೇವಾ ಕೋಆಪರೇಟಿವ್ ಸೊಸೈಟಿನ ಕಟ್ಟೊಂದು ಬರ್ತೀರಿ. ಇನ್ನೈತ ಸಂಸ್ಥೆ ಭಾರಿ ಆತ ಬೊಲೆಚೀಲ ಆತನು ಐಕು ಸ್ವಂತ ಕಟ್ಟಡನೇ ಇಜ್ಜಾಣ. ಒಂಜಿ ಸರ್ತಿ ಬಂಟ್ವಾಳಡು ಯಾನು ಹೋದು ಆರ್ಲೆತ್ತೇರು ಸ್ವಂತ ಕಟ್ಟಡಕ್ಕೆ ಪ್ರಯತ್ನ ಮನ್ಪುಲೆ ಪಣ್ಣದ ಆ ಒಂಜಿ ಜಾಗೆ ಒಂತೆ ದುಂಬೆ ದೆತ್ತೊಂದಿತ್ತರ ಇಟ್ಟು ಭಾರಿ ಆತ ಸಂಘರ್ಷಲಿತ್ತನು ಐಕೆ ಮಂತ್ರಾಕ್ಷತೆ ಪಾಡ್ದು ಹಿಂದೆ ಈ ಜಾಗಡು ನಿಕ್ಲು ಕೆಲಸ ಮುಂದುವರಿಸಲಿ ಆಪನೊಂದು ಪಂಡದು ಇನ್ನು ಅವು ಸಂಸ್ಥೆ ಹೆಚ್ಚು ಕಡಿಮೆ 14 ಸಂಸ್ಥೆಯನ್ನು ಕಟ್ಟಿದ ಭಾರಿ ಪೊರ್ಲುಡು ಬೆಳವಣಿಗೆ ಆ ಒಂದು ಅಂಚನೆ ಈ ಕುಂಭನಿಧಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿನ ನನ್ನಾತ ಸಂಸ್ಥೆಯಲ್ಲಿ ನಾನು ಪುಟ್ಟವನೆಟ್ಟೊಟ್ಟಿಗೆ ಇದಟ್ಟು ನಾನು ಏತೋ ಜನಕ್ಲೆಗೆ ಜೀವನಕ್ಕೆ ಸಾಧ್ಯ ಆಗೋಡು. ಬಿ ವಿಘ್ನೇಶ್ ಭಟ್ ಹಾಗೂ ಫಾದರ್ ಪೆಡ್ರಿಕ್ ಮೆಸ್ಕರೆನ್ಯಸ್ ಈ ವೇಳೆ ಆಶೀರ್ವಚನದ ಮಾತುಗಳನ್ನಾಡಿದರು. ಹಲವಾರು ಬ್ಯಾಂಕ್ ಉಂಟು, ಪ್ರಾಯಶಃ 14ನೇ ಬ್ಯಾಂಕ್ ಇದು. ಅಷ್ಟಮ್ಯಾಂ ಚತುರ್ದಶ್ಯಾಂ ನವಮ್ಯಾಂ ಚೈಕದೇಶದ ಅಂತ. ಚತುರ್ದಶಿ ಅಂದರೆ 14 ಅಂತೆ. ದದಾತಿ ಪ್ರತಿಗೃಹ್ಣಾತಿ ದದಾತಿ ಕೊಡ್ತಾರಂತೆ. ಕಾರಣ ಒಂದು ಮಾಡಬೇಕಾದ್ರೆ ಪ್ರತ್ಯಕ್ಷವಾಗಿ ನೋಡಿದ್ದೇನೆ. ಇವತ್ತೇ ಹೆಸರು ಕೊಟ್ಟದ್ದು ನಾವೆಲ್ಲ ಪ್ರೀತಿಯಿಂದ ಜಗ್ಗಣ್ಣ ಅಂತ ಕರೆಯುವುದು. ಅವರ ಒಂದು ಕರ್ತವ್ಯ ಪ್ರಜ್ಞೆ, ಕಾರ್ಯನಿಷ್ಠೆ ನಿಜವಾಗಿಯೂ ನನ್ನ ವೈಯಕ್ತಿಕ ಕೆಲಸದಲ್ಲಾಗಲಿ, ವಿಶೇಷವಾಗಿ ಅವನ ದೇವಸ್ಥಾನದ ಒಂದು ವಿಚಾರದಲ್ಲಾಗಲಿ ಒಂದು ಸಲ ಅವರ ಹತ್ರ ಹೇಳಿದರೆ ಆ ಒಂದು ಪೂರ್ಣ ಆಗುವವರೆಗೆ ಅದರೇ ಜವಾಬ್ದಾರಿ ತಗೊಂಡು ಅವರೇ ಅದನ್ನು ಪೂರ್ಣ ಮಾಡಿಕೊಡ್ತಾರೆ. ನಾವು ಅದಕ್ಕೆ ಎರಡನೇ ತಲೆ ಹಾಕಬೇಕಂತಿಲ್ಲ. ಇವತ್ತಿಗೂ ಕೂಡ ಅಷ್ಟೇ ದೇವಸ್ಥಾನದ ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಮುಂದಾಳತ್ವವನ್ನು ವಹಿಸಿಕೊಂಡು ಆ ದೇವರ ಕೆಲಸವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತಾರೆ. ಮಂತ್ರೇ ತೀರ್ಥೇ ದ್ವಿಜಯ ದೈವೇ ದೈವಜ್ಞೆ ಭೇಷಜೇ ಗುರು ಯಾದೃಶಿ ಭಾವನಂ ಕುರ್ಯಾತ್ ಸಿದ್ಧಿರ್ಭವತಿ ತಾದೃಶಿ ಅಂತ ಅವರಿಗೆ ಕೆಲಸದಲ್ಲಿ ಅಷ್ಟು ಪ್ರೀತಿ. ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ, ಸೂರಜ್ ಹಿಲ್ಸ್ ಮಾಲಕರಾದ ಶೋಧನ್ ಕುಮಾರ್ ಶೆಟ್ಟಿ, ಬೆಳ್ಮಣ್ ಪಂಚಾಯತ್ ಅಧ್ಯಕ್ಷೆ ರಾಮೇಶ್ವರಿ ಶೆಟ್ಟಿ, ನಾನಿಲ್ತಾರ್ ಕುಲಾಲ್ ಸಂಘದ ಅಧ್ಯಕ್ಷರಾದ ಜಯರಾಮ್ ಕುಲಾಲ್ ಮುಂತಾದವರು ಮಾತನಾಡಿದರು. ಬರುವ ನಾಳೆಗಳಿಗಾಗಿ ಬಾಯಿ ನೀರು ಸುರಿಸದ, ಬಂದಿರುವ ಇಂದಿಗಾಗಿ ಬೆವರು ಸುರಿಸುವ ಶ್ರಮ ಸಸಿ ಜನ ಅದು ಕುಲಾಲ ಸಮಾಜ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ ಸ್ನೇಹಿತರೆ. ಆ ನಿಟ್ಟಿನಲ್ಲಿ ಹೇಳ್ತಾರೆ, ಜನ್ಮನೇ ಜಾಯತೆ ಜಂತು ಸಂಸ್ಕಾರ ದ್ವಿಜ ಉಚ್ಚತೆ ಅಂತೇಳಿ. ಅಂದರೆ ಹುಟ್ಟಿನಿಂದ ಯಾರು ಶ್ರೇಷ್ಠವರಲ್ಲ, ಕನಿಷ್ಠವರಲ್ಲ, ಆತನ ಸಿದ್ಧಿ ಸಾಧನೆಯಿಂದ ಆತನ ವ್ಯಕ್ತಿತ್ವ ರೂಪುಗೊಳ್ತಾನಂತೆ. ಅದು ಕೇಳ್ತಾರೆ, ಹುಟ್ಟು ನಮ್ಮ ಆಯ್ಕೆ ಅಲ್ಲ, ಬದುಕು ನಮ್ಮ ಆಯ್ಕೆ ಅಲ್ಲ, ಊಳಿಗವೋ ಕಾಳಗವೋ ಬಾಳು ಬಾಳವೇ ಬಿಡದೆ ಅನ್ನುವಂತೆ ನಮ್ಮ ಜನನ ಅದು ನಮ್ಮ ಆಯ್ಕೆ ಅಲ್ಲದ ಘಟನೆ, ನಮ್ಮ ಮರಣ ಅದು ನಮ್ಮ ಅಧೀನದಲ್ಲಿ ಇಲ್ಲದ ಅಂತ್ಯ. ಆದರೆ ನಮ್ಮ ಜೀವನ ಮಾತ್ರ ಅದು ನಾವೇ ರೂಪಿಸಿಕೊಳ್ಳೋದು ಬದುಕ ಪಯಣ ಅಂತಕ್ಕಂಥ ಮಾತನ್ನು ಕೇಳಿದ್ದೀವಿ. ನನಗೆ ಗೊತ್ತಿದೆ, ಕುಲಾಲ ಸಮಾಜ ನಮ್ಮ ಮನೆ ಸುತ್ತಮುತ್ತ ತುಂಬ ಜನ ಇದ್ದಾರೆ. ಕಷ್ಟಪಟ್ಟು ದುಡಿದಂಥ ಸಮಾಜ, ಯಾರಿಗೂ ಮೋಸ ವಂಚನೆ ಅನ್ಯಾಯ ಮಾಡದೇ ಇರತಕ್ಕಂಥ ಸಮಾಜ ಕುಲಾಲ ಸಮಾಜ. ಹಾಗಾಗಿ ತುಂಬ ಇವತ್ತು ಈ ಮಟ್ಟಕ್ಕೆ ಏರಿದೆ ಅಂತೇಳಿ ನಾವೆಲ್ಲ ಸಮಾಜ ಹೆಮ್ಮೆ ಪಡಬೇಕು. ಇವತ್ತು ಬದುಕಿನ ಎಲ್ಲ ಅವಮಾನದ ಕಲ್ಲುಗಳನ್ನ ಆರಿಸಿಕೊಂಡು ಇವತ್ತು ಅರಮನೆಗೆ ಅಡಿಪಾಯ ಹಾಕುವಂಥ ಒಂದು ಕೆಲಸವನ್ನು ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಈ ಸಮಾಜ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಧನ, ಸಂಪತ್ತು, ಕೀರ್ತಿ, ಪ್ರತಿಷ್ಠೆ ದೃಷ್ಟಿ ಒಂದು ಬಗೆಯಾದರೆ ಸಮಾಜದ ಪಾರಮ್ಯ ಗುರುವಂಥ ಮನನ ಅದು ಮತ್ತೊಂದು ಬಗೆಯದಂತೆ. ನಮ್ಮ ದೇಶದಲ್ಲಿ ಸಹಕಾರಿ ರಂಗವನ್ನು ಕಟ್ಟಿ ಬೆಳೆಸಿದ್ದರ ಪ್ರತಿಫಲ ಇಂದು ಸಹಸ್ರ ಗ್ರಾಮೀಣ ಭಾಗದ ಅದೆಷ್ಟೋ ಉದ್ಯಮಿಗಳ ಕನಸುಗಳಿಗೆ ಅಹರ್ನಿಶಿ ದುಡಿದುಕೊಂಡು ಬಂದಂತಹ ಒಂದು ಅದ್ಭುತವಾದ ಕ್ಷೇತ್ರ ಸಹಕಾರಿ ಕ್ಷೇತ್ರ. ಇಂತಹ ಸಾಗರದ ಸಮನಾಗಿರುವಂತಹ ಸಹಕಾರಿ ಕ್ಷೇತ್ರಕ್ಕೆ
ಒಂದು ಪುಟ್ಟ ತೊರೆಯಾಗಿ ಇಂದು ಕಾಲಿರಿಸಿ ನಿಂತಿರುವ ಈ ಕುಂಭನಿಧಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಜೀವ ನದಿಯಾಗಿ ಹರಿದು ಸಹಕಾರಿ ರಂಗದ ಒಂದು ದೊಡ್ಡ ಸಾಗರವೇ ಆಗಿ ಮುಂಬರುವ ದಿನಗಳಲ್ಲಿ ಕಂಗೊಳಿಸಲಿ ಎನ್ನುವಂತಹ ಸದಾಶಯದ ಚಿಂತನೆ ನಮ್ಮೆಲ್ಲರದ್ದಾಗಲಿ. ಹೇಳಲೇಬೇಕಾದಂತಹ ಮಾತು ಅಂದರೆ ಕುಂಭನಿಧಿ ಅನ್ನುವಂಥ ಹೆಸರಿದೆ ನೋಡಿ, ಇದೊಂದು ಅರ್ಥಸ್ಫುರಣತೆಯ ಬಹಳ ಚಂದವಾದ ಹೆಸರು. ಸನಾತನವಾದ ನಮ್ಮ ಸಂಸ್ಕೃತಿಯಲ್ಲಿ ಯಾವುದೇ ಮಂಗಳಕರವಾದ ಕಾರ್ಯಕ್ರಮದಲ್ಲಿ ಕುಂಭ ಮಹತ್ವಿಕೆಯ ಸ್ಥಾನವನ್ನೇ ಅಲಂಕರಿಸ್ತದಲ್ಲ. ಅಂತಹ ಕುಂಭದ ಹೆಸರನ್ನೇ ಹೊಂದಿ ಸಂಜನಿಸಿ ನಿಂತಿರುವ ಈ ಕುಂಭನಿಧಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಕುಂಬಾರ ಸಮುದಾಯದ ಬಂಧುಗಳಿಗೆ ಆರ್ಥಿಕ ನೆರವನ್ನು ನೀಡುವುದಷ್ಟೇ ಅಲ್ಲ, ಸಹಕಾರಿ ತತ್ವ ಮತ್ತು ಆಶಯಗಳನ್ನು ಅರಿತು ಯಾರೇ ಈ ಕುಂಭನಿಧಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಬಾಗಿಲನ್ನು ಬಡಿದರೂ ಸೂಕ್ತವಾದ ದಾಖಲೆಗಳನ್ನು ಗಮನಿಸಿ ಅವರಿಗೆ ಸಾಲ ಸೌಲಭ್ಯವನ್ನು ನೀಡುವ ಕೆಲಸವನ್ನು ಜತನ ಮತ್ತು ಜವಾಬ್ದಾರಿತನದಿಂದ ಮಾಡಿಕೊಂಡು ಬರುತ್ತದಲ್ಲ. ಈ ಕಾರಣಕ್ಕಾಗಿಯೂ ನಮ್ಮ ಕುಶ ಮೂಲ್ಯ ಸಾರಥ್ಯದ ಈ ಟೀಮ್ಗೆ ಒಂದು ಚಪ್ಪಾಳಿಯನ್ನು ನಾವು ನೀಡೋಣ. ಸಂಘದ ಅಧ್ಯಕ್ಷರಾದ ಭೋಜ ಕುಲಾಲ್, ಕಾಪು ವಲಯ ಕುಲಾಲ ಸಂಘದ ಅಧ್ಯಕ್ಷರಾದ ಹರೀಶ್ ಕುಲಾಲ್, ಬೆಳ್ಮಣ್ಣು ವಲಯ ಬಂಟರ ಸಂಘದ ಅಧ್ಯಕ್ಷ ನಂದಲಿಕೆ ಸುಹಾಸ್ ಹೆಗಡೆ, ಬೆಳ್ಮಣ್ ಬ್ರಹ್ಮಶ್ರೀ ನಾರಾಯಣಗುರು ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದ ವಿ.ಕೆ. ನಂದಲಿಕೆ, ಮಂಜರಪಲ್ಕೆ ವಿಶ್ವಕರ್ಮ ಬ್ರಾಹ್ಮಣ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದ ಸಂತೋಷ್ ಆಚಾರ್ಯ, ಬೆಳ್ಮಣ್ ದೇವಾಡಿಗ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದ ಸುನಿಲ್ ಬೋಳ, ಬೆಳ್ಮಣ್ ವಿಠೋಬ ಭಜನಾ ಮಂದಿರದ ಅಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ನಾಯ್ಕ್, ಮುಣ್ಕೂರು ಸಪಳಿಗ ಸಮಾಜ ಸೇವಾದ ಅಧ್ಯಕ್ಷರಾದ ದೇವಪ್ಪ ಸಪಳಿಗ, ಸೊಸೈಟಿ ಉಪಾಧ್ಯಕ್ಷರಾದ ಜಗನ್ನಾಥ ಮೂಲ್ಯ, ಕಾರ್ಯನಿರ್ವಹಣಾಧಿಕಾರಿ ಬ್ರಿಜೇಶ್ ಕುಲಾಲ್ ವೇದಿಕೆಯಲ್ಲಿದ್ದರು. ಸೊಸೈಟಿ ಅಧ್ಯಕ್ಷರಾದ ಕುಶ ಆರ್ ಮೂಲ್ಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕುಂಭನಿಧಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಬೆಳ್ಮಣ್ ಇದರ ನೂತನ ಶಾಖೆಯ ಉದ್ಘಾಟನೆ ಇಂದು ಮಾಣಿಲ್ದ ಸ್ವಾಮೀಜಿಯವರ ಶ್ರೀ ಮೋಹನದಾಸ ಸ್ವಾಮೀಜಿಯವರ ದಿವ್ಯ ಹಸ್ತದಿಂದ ಇವತ್ತು ಉದ್ಘಾಟನೆಗೊಂಡಿದೆ. ಬಹುಶಃ ಈ ಪರಿಸರದಲ್ಲಿ ಸರ್ವ ಧರ್ಮದವರು ಸರ್ವ ಜಾತಿಯವರ ಸಹಕಾರದಿಂದ ಇಲ್ಲೊಂದು ಸಹಕಾರಿ ಸಂಘ ಸೊಸೈಟಿಯನ್ನು ಸ್ಥಾಪನೆ ಮಾಡಬೇಕಂತ ನಾವು 2-3 ವರ್ಷದಿಂದ ಪೀಠಿಗೆ ಆಗ್ತಾ ಬಂದಿದ್ದೇವೆ. ಇವತ್ತು ಅದು ಲೋಕಾರ್ಪಣೆ ಆಯಿತು. ಬಹುಶಃ ನಮ್ಮ ಸೊಸೈಟಿಯಲ್ಲಿ ಗ್ರಾಹಕರಿಗೆ ಅತಿ ಕಡಿಮೆ ಬಡ್ಡಿಯಲ್ಲಿ ಸಾಲ ನೀಡುವಂಥದ್ದು, ಉಳಿತಾಯ ಖಾತೆಗೆ ಹೆಚ್ಚು ಒತ್ತು ಕೊಡುವಂಥದ್ದು, ಅದೇ ರೀತಿ ಉಳಿತಾಯ ಮಾಡಿದರಲ್ಲಿ ಇಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ನಿರಕು ಠೇವಣಿಯನ್ನು ಮಾಡುವಂಥ ಗ್ರಾಹಕರು ನಮ್ಮಲ್ಲಿದ್ದಾರೆ. ಅದೇ ರೀತಿ ವಾಹನ ಸಾಲ ಮತ್ತು ಗೃಹ ಸಾಲ, ಅದರ ಒಟ್ಟಿಗೆ ಚಿನ್ನಾಭರಣ ಸಾಲ, ಬೇರೆ ಬೇರೆ ಸಾಲವನ್ನು ನಾವು ಕೊಡುವಂಥದ್ದು ಈ ಸೊಸೈಟಿಯ ಮುಖ್ಯ ಉದ್ದೇಶವಾಗಿದೆ. ಈಗಾಗಲೇ 1120 ಸದಸ್ಯರನ್ನು ಹೊಂದು 9,30,000 ಶೇರ್ ಕ್ಯಾಪಿಟಲನ್ನು ಸಂಗ್ರಹ ಮಾಡಿ ಈಗಾಗಲೇ ನಮ್ಮ ವ್ಯವಹಾರವನ್ನು ಆರಂಭಿಸಿದ್ದೇವೆ. ತುಂಬ ಜನ ಗ್ರಾಹಕರು ಇವತ್ತು ಫಿಕ್ಸೆಡ್ ಡೆಪಾಸಿಟ್ ಈ ಒಂದು ಉದ್ಘಾಟನೆ ಸಂದರ್ಭದಲ್ಲಿ ನಾವು 10% ಬಡ್ಡಿಯನ್ನು ನಾವು ಘೋಷಣೆ ಮಾಡಿದ್ದೇವೆ. ಗ್ರಾಹಕರಿಗೆ ಒಂದು ಅತಿ ಹೆಚ್ಚು ಬಡ್ಡಿಯನ್ನು ನೀಡುವಂಥದ್ದು ಇವತ್ತು ಕುಂಭನಿಧಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಉದ್ದೇಶವಾಗಿದೆ. ಅದು ಸೀಮಿತ ಅವಧಿಯವರೆಗೆ ಮಾತ್ರ ಇರುತ್ತೆ. ಬಹುಶಃ ನಮ್ಮಲ್ಲಿ ಗ್ರಾಹಕರನ್ನು ಒಳ್ಳೆಯ ರೀತಿಯಲ್ಲಿ ಅವರಿಗೆ ಬೇಕಾದಂತಹ ವ್ಯವಹಾರವನ್ನು ಈ ಸೊಸೈಟಿಯ ನಮ್ಮ ಸಿಬ್ಬಂದಿ ವರ್ಗದವರು ಖಂಡಿತ ಗ್ರಾಹಕರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದುತ್ತಾರೆ. ಲೇಖಕ ಮಂಜುನಾಥ ಹಿಲ್ಯಾಣ ದಿಕ್ಸೂಚಿ ಭಾಷಣ ಗೈದರು. ಈ ಸಂದರ್ಭ ದಾನಿಗಳನ್ನು ಸನ್ಮಾನಿಸಲಾಯಿತು. ಸ್ವಸಹಾಯ ಸಂಘಗಳಿಗೆ ಬ್ಯಾಗ್ ವಿತರಿಸಲಾಯಿತು. ಗೋಪಾಲ್ ಮೂಲ್ಯ ವಂದನಾರ್ಪಣೆ ಇತ್ತರು. ಸತೀಶ್ ಹೊಸ್ಮಾರು ಮತ್ತು ದೇವಿಪ್ರಸಾದ್ ಬೆಳ್ಳಿಪಾಡಿ ಕಾರ್ಯಕ್ರಮ ನಿರೂಪಿಸಿದರು.